ಬೆಂಕಿಯುಂಡೆಯ ಹಾಗೆ ಸೈನ್ಯವನ್ನು ಸುತ್ತಾ ಬರ್ತಿದ್ದ ಕರ್ಣನ ಕೈಗೆ ಸಿಕ್ಕ ಪಾಂಡವ ಪಕ್ಷದವರು ಸಾವಿನ ಮನೆಗೆ ಹೋಗ್ತಾ ಇದ್ರು. ಮಾತೃ ವಾತ್ಸಲ್ಯಕ್ಕೆ ಕಟ್ಟುಬಿದ್ದು ತಾಯಿಗೆ ನೀಡಿದ ವಚನದಿಂದಾಗಿ ಕರ್ಣ ಹಿಂದಿನ ದಿನ ತನ್ನ ಕೈಗೆ ಸಿಕ್ಕಿದ್ದ ನಕುಲನನ್ನ ಜೀವ ಸಹಿತ ಬಿಟ್ಟು ಕಳಿಸಿದ್ದ. 17ನೇ ದಿನ ಕರ್ಣನ ಕೈಯಲ್ಲಿ ಹೀನಾಯವಾಗಿ ಪರಾಭವಗೊಂಡ ಯುಧಿಷ್ಠಿರನನ್ನ ಕೂಡ ಕರ್ಣ ಪ್ರಾಣಭಿಕ್ಷೆ ಕೊಟ್ಟು ಕಳುಹಿಸಿಕೊಟ್ಟಿದ್ದ. ಹೀಗೆ ಯುಧಿಷ್ಠಿರನಿಗೆ ಜೀವದಾನ ಮಾಡಿ ತನ್ನ ರಥವನ್ನ ಮುಂದಕ್ಕೆ ಕೊಂಡೊಯ್ದವನಿಗೆ ಯುದ್ಧ ಭೂಮಿಯಲ್ಲಿ ಪಾರ್ಥನ ದರ್ಶನವಾಗಿತ್ತು. ಅಲ್ಲಿ ಕರ್ಣ ಹಾಗೂ ಅರ್ಜುನ ಎದುರು ಬದಲಾದ ಕೂಡಲೇ ಅವರಿಬ್ಬರ ನಡುವೆ ರಣಭಯಂಕರ ಯುದ್ಧ ಶುರುವಾಗಿ ಹೋಯಿತು. ಅದು ಎಂಥ ಯುದ್ಧ ಅಂತೀರಿ? ಲೋಕ ಕಂಡ ಮಹಾಪರಾಕ್ರಮಿ ಧನುರ್ಧಾರಿಗಳಿಬ್ರು ಅಲ್ಲಿ ಕಾದಾಟಕ್ಕೆ ನಿಂತಾಗ ಕದನ ಭೂಮಿ ನಡುಗಿ ಹೋಗ್ತಾ ಇತ್ತು. ಬೆಂಕಿಯುಂಡೆಗಳು ಬಾಣದಿಂದ ಸಿಡಿಯಲಾರಂಭಿಸಿದ್ರು. ಅದೆಷ್ಟು ಗಂಟೆಗಳು ಕಳೆದರೂ ಅವರಿಬ್ಬರಲ್ಲಿ ಯಾರೊಬ್ಬರು ಸೋಲು ಮಾತೇ ಇರಲಿಲ್ಲ. ಹೀಗೆ ನಡೆದರೆ ಯುದ್ಧ ಒಂದು ನಿರ್ಣಾಯಕ ಹಂತವನ್ನ ತಲುಪಲಾರದು ಅನ್ನೋದು ಕೃಷ್ಣನಿಗೆ ಮನವರಿಕೆಯಾಯಿತು. ಆ ಕಾರಣಕ್ಕೇನೆ ಅವನು ಅರ್ಜುನನಿಗೆ ದಿವ್ಯಾಸ್ತ್ರವನ್ನ ಹೂಡೋದಕ್ಕೆ ಹೇಳಿದ. ಅರ್ಜುನ ದಿವ್ಯಾಸ್ತ್ರವನ್ನ ತನ್ನ ಬಿಲ್ಲಿಗೆ ಜೋಡಿಸುತ್ತಿದ್ದ ಹಾಗೆ ಕರ್ಣ ಕೂಡ ಎಚ್ಚೆತ್ತುಕೊಂಡ. ತನ್ನ ಬತ್ತಳಿಕೆಯಿಂದ ಬ್ರಹ್ಮಾಸ್ತ್ರವನ್ನ ಹೊರತೆಗೆದು ಅದನ್ನ ಹೂಡೋದಿಕ್ಕೆ ಸಿದ್ಧನಾದ. ಆಗ್ಲೇ ಅದೊಂದು ದುರ್ಘಟನೆ ಸಂಭವಿಸಿಬಿಡ್ತು. ಇದು ಶಾಪದ ಮಹಿಮೇನೋ ವಿಧಿಲಿಖಿತನೋ ಹೇಳೋದು ಕಷ್ಟ. ಕರ್ಣ ಅನ್ನೋ ಮಹಾರಥಿ ಬದುಕಿನ ಆದಿಯಿಂದಲೂ ದುರದೃಷ್ಟವನ್ನೇ ಬೆನ್ನಿಗೆ ಅಂಟಿಸಿಕೊಂಡು ಬಂದವನು. ಈಗ ಕೂಡ ಅವನ ಹಣೆಯ ಬರಹದಲ್ಲಿ ವಿಧಿ ಅದೃಷ್ಟವನ್ನೇನೂ ಬರೆದಿರಲಿಲ್ಲ.